Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University. ಇನ್ನು ಕೇಂದ್ರದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರುತ್ತೆ ಅಂತ ಹೇಳಿ ಕಾಂಗ್ರೆಸ್ನ ಶಾಸಕರು ಹೇಳಿದ್ದಾರೆ. ಕೇಂದ್ರದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರುತ್ತೆ ಅಂತ ಹೇಳಿ ಕಾಂಗ್ರೆಸ್ನ ಶಾಸಕರು ಹೇಳಿದ್ದಾರೆ. ಬಿಜೆಪಿ ಅಧಿಕಾರಕ್ಕೆ ಬರುತ್ತೆ ಅನ್ನೋದು ನಮಗೂ ಕೂಡ ಗೊತ್ತು, ನನಗೂ ಗೊತ್ತಿದೆ ಅದು ಅಂತ ಹೇಳಿ ಕೋಲಾರದಲ್ಲಿ ಕಾಂಗ್ರೆಸ್ ಶಾಸಕ ಕೊತ್ತೂರು ಮಂಜುನಾಥ್ ಅವರು ಈ ಒಂದು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ನಾನು ಕಾಂಗ್ರೆಸ್ ಶಾಸಕ ಇರಬಹುದು, ಆದರೆ ಸುಳ್ಳು ಯಾಕೆ ಹೇಳಬೇಕು? ಬಿಜೆಪಿ ಬರುತ್ತೆ ಬಿಡಿ ಕೇಂದ್ರದಲ್ಲಿ, ಅದು ನನಗೂ ಕೂಡ ಗೊತ್ತಿದೆ. ಬಿಜೆಪಿ ಬರೋ ಬಗ್ಗೆ ಮೊದಲೇ ಗೊತ್ತಿರೋ ವಿಚಾರ ಇದು ಅಂತ ಹೇಳಿ ಮಾತಾಡಿದ್ದಾರೆ. ಈ ಬಾರಿ ಬಿಜೆಪಿ ಬರಲಿ, ಮುಂದಿನ ಚುನಾವಣೆ ನಮ್ಮ ಗುರಿ ಇರುವಂಥದ್ದು. ಸೊ ಹಾಗಾಗಿ ಮುಂದಿನ ಚುನಾವಣೆಯಲ್ಲಿ ನಾವು ನೋಡ್ಕೊಳ್ತೀವಿ. ಅದಕ್ಕೆ ಬೇಕಾದಂತಹ ಪೂರ್ವ ತಯಾರಿ ನಡೀತಾ ಇದೆ ಅಂತ ಹೇಳಿ ಮಂಜುನಾಥ್ ಅವರು ಮಾತಾಡಿದ್ದಾರೆ. ಬಂದಿದೆ ಬಿಜೆಪಿ ಅಂತ ಬಂದಿದೆ. ಬೈ ಡಿಫಾಲ್ಟ್ ನನಗೂ ಗೊತ್ತು ಬಿಜೆಪಿನೇ ಬರ್ಬೋದು ಸೆಂಟ್ರಲ್ ಗೌರ್ಮೆಂಟಲ್ಲಿ ಅಂತ. ಯಾಕಂದ್ರೆ ನಾನು ಕಾಂಗ್ರೆಸ್ MLA ಆದ್ರೂ ನಿಜ ಮಾತಾಡ್ತೀನಿ, ಸುಳ್ಳು ಮಾತಾಡಲ್ಲ, ನಿಜ ಮಾತಾಡ್ತೀನಿ. ಮೊದಲೇ ಗೊತ್ತಿರೋ ವಿಚಾರನೇ ಸೆಂಟ್ರಲ್ ಗೌರ್ಮೆಂಟಲ್ಲಿ ಬಿಜೆಪಿ ಬರೋ ಚಾನ್ಸಸ್ ತುಂಬ ಇದೆ ಅಂತ ನಮಗೂ ಗೊತ್ತು, ನಾವು ತಿಳ್ಕೊಂಡಿದ್ದೀವಿ. ಆದರೆ ಎಲ್ಲರ ಥರ ನಾವು ಬರ್ತೀವಿ ನಾಳೆ ಎಕ್ಸಿಟ್ ಪೋಲ್ಸ್ ಅದು ಅಂತೇಳಿ ಬರೋ ಚಾನ್ಸಸ್ ಬಿಜೆಪಿನೇ ಇದೆ. ಪರವಾಗಿಲ್ಲ, ಈ ಸಲ ಬಿಜೆಪಿನೇ ಬರಲಿ. ನೆಕ್ಸ್ಟ್ಗೆ ನಮ್ಮದು ಟಾರ್ಗೆಟ್, ಈ ಸಲಿಗಳ ಟಾರ್ಗೆಟು ನೆಕ್ಸ್ಟ್ಗೆ ನಾವು ಸೆಂಟ್ರಲ್ ಗೌರ್ಮೆಂಟಲ್ಲಿ ನಾವು ಬರ್ತೀವಿ. ಅದಕ್ಕೆ ಏನು ತಯಾರಿ ಬೇಕೋ ಇವಾಗಿಂದ ತಯಾರಿ ಆಗ್ತಾ ಇದೆ. ರಾಜ್ಯದಲ್ಲಿ ಬಂದು ಕನ್ಫರ್ಮ್ ಆಗಿ ನಮಗೆ ಗೊತ್ತಿರೋ ಪ್ರಕಾರವಾಗಿ 50-50 ಆಗುತ್ತೆ. 50-50 ಅವ್ರಿಗೂ ನಮಗೆ 50-50 ಆಗುತ್ತೆ. ಅದರಲ್ಲೂ ಎಸ್ಪೆಷಲ್ ಆಗಿ ಕೋಲಾರ 29,000ದಲ್ಲಿ ನಾವು ಗೆಲ್ತೀವಿ. ಕನ್ಫರ್ಮ್ 29,000ದಲ್ಲಿ ನಾವು ಗೆಲ್ತೀವಿ. ಎಕ್ಸಿಟ್ ಪೋಲ್ ಬಂದಿದೆ ಬಿಜೆಪಿ ಅಂತ ಬಂದಿದೆ. ಬೈ ಡಿಫಾಲ್ಟ್ ನನಗೂ ಗೊತ್ತು ಬಿಜೆಪಿನೇ ಬರ್ಬೋದು ಸೆಂಟ್ರಲ್ ಗೌರ್ಮೆಂಟಲ್ಲಿ ಅಂತ. ಯಾಕಂದ್ರೆ ನಾನು ಕಾಂಗ್ರೆಸ್ MLA ಆದ್ರೂ ನಿಜ ಮಾತಾಡ್ತೀನಿ, ಸುಳ್ಳು ಮಾತಾಡಲ್ಲ, ನಿಜ ಮಾತಾಡ್ತೀನಿ. ಮೊದಲೇ ಗೊತ್ತಿರೋ ವಿಚಾರನೇ ಸೆಂಟ್ರಲ್ ಗೌರ್ಮೆಂಟಲ್ಲಿ ಬಿಜೆಪಿ ಬರೋ ಚಾನ್ಸಸ್ ತುಂಬ ಇದೆ ಅಂತ ನಮಗೂ ಗೊತ್ತು, ನಾವು ತಿಳ್ಕೊಂಡಿದ್ದೀವಿ. ಆದರೆ ಎಲ್ಲರ ಥರ ನಾವು ಬರ್ತೀವಿ ನಾಳೆ ಎಕ್ಸಿಟ್ ಪೋಲ್ಸ್ ಅದು ಅಂತೇಳಿ ಬರೋ ಚಾನ್ಸಸ್ ಬಿಜೆಪಿನೇ ಇದೆ. ಪರವಾಗಿಲ್ಲ, ಈ ಸಲ ಬಿಜೆಪಿನೇ ಬರಲಿ. ನೆಕ್ಸ್ಟ್ಗೆ ನಮ್ಮದು ಟಾರ್ಗೆಟ್, ಈ ಸಲಿಗಳ ಟಾರ್ಗೆಟು ನೆಕ್ಸ್ಟ್ಗೆ ನಾವು ಸೆಂಟ್ರಲ್ ಗೌರ್ಮೆಂಟಲ್ಲಿ ನಾವು ಬರ್ತೀವಿ. ಅದಕ್ಕೆ ಏನು ತಯಾರಿ ಬೇಕೋ ಇವಾಗಿಂದ ತಯಾರಿ ಆಗ್ತಾ ಇದೆ. ರಾಜ್ಯದಲ್ಲಿ ಬಂದು ಕನ್ಫರ್ಮ್ ಆಗಿ ನಮಗೆ ಗೊತ್ತಿರೋ ಪ್ರಕಾರವಾಗಿ 50-50 ಆಗುತ್ತೆ. 50-50 ಅವ್ರಿಗೂ ನಮಗೆ 50-50 ಆಗುತ್ತೆ. ಅದರಲ್ಲೂ ಎಸ್ಪೆಷಲ್ ಆಗಿ ಕೋಲಾರ 29,000ದಲ್ಲಿ ನಾವು ಗೆಲ್ತೀವಿ. ಕನ್ಫರ್ಮ್ 29,000ದಲ್ಲಿ ನಾವು ಗೆಲ್ತೀವಿ. ಎಕ್ಸಿಟ್ ಪೋಲ್ ಬಂದಿದೆ ಬಿಜೆಪಿ ಅಂತ ಬಂದಿದೆ. ಬೈ ಡಿಫಾಲ್ಟ್ ನನಗೂ ಗೊತ್ತು ಬಿಜೆಪಿನೇ ಬರ್ಬೋದು ಸೆಂಟ್ರಲ್ ಗೌರ್ಮೆಂಟಲ್ಲಿ ಅಂತ. ಯಾಕಂದ್ರೆ ನಾನು ಕಾಂಗ್ರೆಸ್ ಮಂಜುನಾಥ್ ಅವರ ಮಾತುಗಳು ಸಹಜ. ಕೊತ್ನೂರು ಮಂಜುನಾಥ್ ಅವರು ಹೇಳ್ತಾ ಇದ್ದ ಹಾಗೆ ನಮಗೂ ಕೂಡ ಗೊತ್ತಿದೆ ಈ ವಿಚಾರ. ಈ ಬಾರಿಯೂ ಕೂಡ ಬಿಜೆಪಿನೇ ಬರುತ್ತೆ ಅನ್ನುವಂಥದ್ದು ನಮಗೂ ಕೂಡ ಗೊತ್ತಿದ್ದಂಥ ವಿಷಯ. ನಾನು ಯಾವುದೂ ಕೂಡ ಮುಚ್ಚುಮರೆ ಮಾಡೋದಿಲ್ಲ ಇಲ್ಲಿ ಅನ್ನುವಂಥದ್ದನ್ನು ಕೊತ್ನೂರು ಮಂಜುನಾಥ್ ಅವರು ಹೇಳಿದ್ರು. ಆದರೆ ರಾಜ್ಯದ ವಿಚಾರಕ್ಕೆ ಬಂದರೆ ಬಿಜೆಪಿ ಮತ್ತು ಕಾಂಗ್ರೆಸ್ 50-50 ಇರುತ್ತೆ. ಸೊ ಈಗ ಎಕ್ಸಿಟ್ ಪೋಲ್ ಥರ ಇರೋದಿಲ್ಲ ಅನ್ನುವಂಥದ್ದನ್ನು ಹೇಳಿದ್ದಾರೆ. ನಾವು ಪ್ರತಿನಿಧಿ ರಾಜೇಂದ್ರ ಸಿಂಹ ಮತ್ತಷ್ಟು ಡೀಟೇಲ್ಸ್ ನೀಡ್ತಾರೆ. ರಾಜೇಂದ್ರ, ಇವತ್ತು ಕೊತ್ನೂರು ಮಂಜುನಾಥ್ ಅವರು ಮಾತಾಡಿರುವಂಥದ್ದನ್ನು ನೋಡಿದ್ರೆ ಬಹುಶಃ ಈಗಾಗಲೇ ಇವರು ಸೋಲು ಒಪ್ಕೊಂಡಿದ್ದಾರಾ ಅನ್ನುವಂಥದ್ದು ಅನ್ಸುತ್ತೆ. ಯಾಕಂದರೆ ಸೆಂಟ್ರಲಲ್ಲಿ ಆಲ್ಮೋಸ್ಟ್ ಬಿಜೆಪಿನೇ ಬರುತ್ತೆ ಅಂತೇಳಿ ಅವರು ಕೂಡ ನೇರವಾಗಿ ಹೇಳ್ತಾ ಇದ್ದಾರೆ. ಬಟ್ ಕೋಲಾರ ವಿಚಾರ ಅವರು ಹೇಳ್ತಾ ಇರುವಂಥದ್ದು ಇಲ್ಲ ನಾವು ಗೆಲ್ತೀವಿ 29,000 ಲೀಡ್ನಲ್ಲಿ ಅನ್ನುವಂಥದ್ದು. ಹೇಗಿದೆ ಅಲ್ಲಿ ಫೈಟ್ ಹಾಗಾದರೆ ರಾಜೇಂದ್ರ? ರೆಹಮಾನ್, ಏನು ಇತ್ತೀಚಿನ ದಿನಗಳಲ್ಲಿ ಆದಂತ ಏನು ಎಕ್ಸಿಟ್ ಪೋಲ್ ಸರ್ವೆಗಳೇನಿತ್ತು ಅದನ್ನ ನೋಡಿದಂತ ಸಂದರ್ಭದಲ್ಲಿ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಮತ್ತೊಮ್ಮೆ ಅಧಿಕಾರಕ್ಕೆ ಬರುವಂತದ್ದು ಬಹುತೇಕ ಖಚಿತ ಅಂತ ಹೇಳಲಾಗ್ತಾ ಇದೆ. ಅದನ್ನ ಅವರು ಕೂಡ ಅಂದ್ರೆ ಸಮರ್ಥನೆ ಮಾಡ್ಕೊಳ್ಳೋ ರೀತಿನಲ್ಲೇ ಹೇಳಿದ್ದಾರೆ. ಅಂದ್ರೆ ಕೇಂದ್ರದಲ್ಲಿ ಬಿಜೆಪಿ ಬರುವಂತದ್ದು ಖಚಿತ ಅನ್ನೋ ಮಾತನ್ನ ಹೇಳಿದ್ದಾರೆ. ಆದ್ರೆ ಕೋಲಾರದ ವಿಚಾರಕ್ಕೆ ಬಂದಂತ ಸಂದರ್ಭದಲ್ಲಿ ಕಾಂಗ್ರೆಸ್ ಇಲ್ಲಿ ಗೆಲ್ಲುವಂತದ್ದು ಖಚಿತ. ಯಾಕಂದ್ರೆ ಒಂದು 29,000-30,000 ವೋಟ್ ನಲ್ಲಿ ಕಾಂಗ್ರೆಸ್ ಗೆದ್ದೇ ಗೆಲ್ಲತ್ತೆ ಅಂತ ವಿಶ್ವಾಸ ಇದೆ ಅನ್ನೋ ಒಂದು ಮಾತನ್ನ ಹೇಳಿರುವಂತದ್ದು. ಅಂದ್ರೆ ಇಲ್ಲಿ ಕೋಲಾರದಲ್ಲಿ ಬಿಜೆಪಿ ಮತ್ತೆ JDS ಮೈತ್ರಿ ಅಭ್ಯರ್ಥಿ ಇರುವಂತದ್ದು. ಹಾಗಿದ್ರೂ ಕೂಡ ಇಲ್ಲಿ ಕಾಂಗ್ರೆಸ್ ಭದ್ರಕೋಟೆ. ಇದು ಕಳೆದ 2019 ಚುನಾವಣೆಯಲ್ಲಿ ಮಾತ್ರ ಬಿಜೆಪಿ ಗೆದ್ದಿರುವಂತದ್ದು. ಉಳಿದಂತೆ ಕಳೆದ ಅಷ್ಟು ಚುನಾವಣೆಗಳಲ್ಲಿ ಕಾಂಗ್ರೆಸ್ ಗೆದ್ದಿರುವಂತದ್ದು. ಹಾಗಾಗಿ ಈ ಬಾರಿ ಕೂಡ ಕಾಂಗ್ರೆಸ್ ತನ್ನ ಭದ್ರಕೋಟೆಯನ್ನು ಉಳಿಸ್ಕೊಳ್ಳುತ್ತೆ ಅನ್ನೋ ಲೆಕ್ಕಾಚಾರದಲ್ಲಿ ಕೊತ್ತೂರು ಮಂಜುನಾಥ್ ಅವರು ಮಾತಾಡಿರುವಂತದ್ದು. ರೆಹಮಾನ್, ಓಕೆ, ಥ್ಯಾಂಕ್ ಯು ರಾಜೇಂದ್ರ. Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University.